ನಾಳೆಯಿಂದ ವಿಶ್ವದಾದ್ಯಂತ ಡೊನಾಲ್ಡ್ ಟ್ರಂಪ್ ಪ್ರತೀಕಾರದ ಸುಂಕ ಜಾರಿಯಾಗ್ತಾ ಇದೆ. ನಾಳೆ ಅಮೆರಿಕಕ್ಕೆ ವಿಮೋಚನಾ ದಿನ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಇದನ್ನು ಘೋಷಣೆ ಮಾಡಿರೋದು. ಟ್ರಂಪ್ ನಿರ್ಧಾರಕ್ಕೆ ಸಡ್ಡು ಹೊಡೆದು ನಿಂತಿವೆ ಕೆಲವು ದೇಶಗಳು. ನೀವೊಬ್ಬರನ್ನ ಸುಂಕ ಹಾಕಕ್ಕೆ ಬರೋದು, ನಾವು ಹಾಕ್ತೀವಿ ನೋಡಿ ಅಂತ ಹೇಳಿ ಸಡ್ಡು ಹೊಡೆದು ನಿಂತಿವೆ. ಟ್ರಂಪ್ ವಿರುದ್ಧವಾಗಿ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ಒಗ್ಗಟ್ಟು ತೋರಿಸ್ತಾ ಇವೆ. ಇಲ್ಲಿ ಇತ್ತ ಭಾರತ ಸೇರಿದಂತೆ ಅಮೆರಿಕದ ಮಿತ್ರ ರಾಷ್ಟ್ರಗಳಿಂದ ಸುಂಕ ಇಳಿಕೆ ಆಗ್ತಾ ಇದೆ. ಅಯ್ಯೋ, ನಮ್ಮಲ್ಲಿ ಜಾಸ್ತಿ ಹಾಕಿಬಿಡ್ತಾ ಇದ್ದಾರೆ, ನಾವು ನಿಮ್ಗೆ ಇಳಿಸ್ಬಿಡ್ತೀವಪ್ಪ, ನಿಮ್ಮನ್ನು ಎದುರು ಹಾಕೊಳ್ಳಲ್ಲ ಅಂತ ಈ ಕಥೆ. ಅಮೆರಿಕದ ಜೊತೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳಬೇಕು ಅಂತೇಳಿ ಭಾರತ ಮುಂದಾಗಿದೆ. ಇಲ್ಲಿ ಈಗಾಗಲೇ 2.5% ಸುಂಕವನ್ನು ಯುರೋಪಿಯನ್ ಒಕ್ಕೂಟ ಇಳಿಸಿದೆ. ಇಲ್ಲಿ ಅನೇಕ ಸರ್ಕಾರಗಳು 4-8 ವರ್ಷಗಳಲ್ಲಿ ಮಾಡಲು ಸಾಧ್ಯವಾಗದ್ದನ್ನು ನಾನು ಬರೀ 43 ದಿನಗಳಲ್ಲಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಟ್ರಂಪ್ ಆಕ್ರಮಣಕಾರಿ ನಡೆಯಿಂದ ತೀವ್ರ ವ್ಯಾಪಾರ ಬಿಕ್ಕಟ್ಟು ಆತಂಕ ಸೃಷ್ಟಿಯಾಗಿದೆ. ಇಲ್ಲಿ $36 ಟ್ರಿಲಿಯನ್ ಸಾಲವನ್ನು ಅಮೆರಿಕ ಹೊಂದಿದೆ. $36 ಟ್ರಿಲಿಯನ್. 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ ಅಂತ. ಅಂದರೆ 36 ಲಕ್ಷ ಕೋಟಿ ಡಾಲರ್ಗಳ ಸಾಲವನ್ನು ಅಮೆರಿಕ ಹೊಂದಿದೆ ಅಂತ. ಲಕ್ಷ ಕೋಟಿ, ಈಗ 36 ಲಕ್ಷ ಕೋಟಿ ಇಂಟು 30 ಲಕ್ಷ ಕೋಟಿ ಇಂಟು ನೀವು ಅದರಲ್ಲಿ $86 $85 ಹಾಕಿದಾಗ ಅದನ್ನು ನೀವು ಭಾರತದ ರೂಪಾಯಿ ಕನ್ವರ್ಟ್ ಮಾಡಿದ್ರಿ ಅಂತ. ಇಷ್ಟು ಸಾಲ ಅಮೆರಿಕಾಗಿದೆ. ಸೊ ಬೇರೆ ರಾಷ್ಟ್ರಗಳ ಮೇಲೆ ಸುಂಕವನ್ನು ಹೇರಿ ಹಣ ಬಾಚ್ಕೋಬೇಕು ಹೇಗಾದರೂ ಮಾಡಿ ಅಂತ ಟ್ರಂಪ್ ತಯಾರಿ ಮಾಡ್ಕೊಳ್ತಾ ಇರೋದು. ಬೇರೆ ರಾಷ್ಟ್ರಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿ ತಾನು ಬಚಾವಾಗಬೇಕು ಅಂತೇಳಿ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. Korea and Japan say they're going to work together in cooperation to respond to the tariffs that you're going to put into effect this week. Are you concerned that this move of the tariffs this week could push some of the United States' closest allies to work with China? No, I'm not worried about it. I'm not worried about it. Yeah. Mr. President, can I ask you about something? I think they have a chance of doing better, actually, with the tariffs. It can actually help them in a certain way. And I think a lot of them will drop their tariffs because, you know, they've been unfairly tariffing the United States for years. And if you look at the European Union on cars, the European Union already dropped their tariff down to 2.5%.